ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿನು ಆಂಟನಿ. ನಿಮಗೆ ಸ್ವಲ್ಪ ಹೊತ್ತು ನಡೆಯುವಾಗ್ಲಾನು ತುಂಬಾ ಮಂಡಿ ನೋವು ಬರ್ತಾ ಇದೆ ಅಥವಾ ಸ್ಟೆಪ್ಸ್ ಹತ್ತಕ್ಕಾಗ್ತಾ ಇಲ್ಲ. ಮುಂಚಿನ ಥರ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಕ್ಕಾಗ್ತಾ ಇಲ್ಲ. ಮಂಡಿಯಲ್ಲಿ ತುಂಬಾ ಬಾವು ಬರ್ತಾ ಇದೆ, ಮಂಡಿ ನೋವು ಬರ್ತಾ ಇದೆ. ಇಷ್ಟೊಂದೆಲ್ಲ ಸಿಂಪ್ಟಮ್ಸ್‌ಗಳು ನಿಮಗೆ ಬರ್ತಾ ಇದೆ ಅಂದ್ರೆ ಅದ್ರದ್ದು ಕಾರಣ ಏನು? ನಿಮಗೆ ಸಂಧಿವಾತ ಸ್ಟಾರ್ಟ್ ಆಗಿದೆ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಸಂಧಿವಾತ ಅಥವಾ ಓಸ್ಟಿಯೋ ಆರ್ಥರೈಟಿಸು ಅದು ಏನು, ಅದು ಯಾರಿಗೆಲ್ಲ ಬರೋದು, ಅದಕ್ಕೆ ಏನೇನೆಲ್ಲ ಟ್ರೀಟ್ಮೆಂಟ್ಸ್‌ಗಳು ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಓಸ್ಟಿಯೋ ಆರ್ಥರೈಟಿಸ್ ಅಥವಾ ಸಂಧಿವಾತ ಅಂತಿರೋದು ತುಂಬ ಕಷ್ಟಕರವಾಗಿರುವಂತಹ ಒಂದು ಕಾಯಿಲೆನೇ. ಏಕೆಂದರೆ ಅದು ಬರೋವರೆಗೆ ಇರುವ ನೋವು ತುಂಬಾನೇ ಕಷ್ಟ ಇರುತ್ತೆ. ಅಂದ್ರೆ ನಮ್ಮ ಹಾಸ್ಪಿಟಲಲ್ಲಿ ಆಲ್ಮೋಸ್ಟ್ ಒಂದು 60-70% ಸಾಧಕ ಮೇಯ್ನಾಗಿ ಅಡ್ಮಿಟ್ ಆಗೋದೇ ಮಂಡಿ ನೋವಿಗಂತಾನೆ. ತುಂಬಾ ಕಾಮನ್ ಆಗಿರುವ ಒಂದು ಕಾಯಿಲೆ ಆಗೋಯ್ತು. ಸೊ ಅದರಲ್ಲಿನೂ ಅವ್ರಿಗೆ ಎಷ್ಟು ಪೇಯ್ನ್ ಇರುತ್ತೆ ಅಂದರೆ ಒಂದು 7th 8th ಡೇ ಆಗಬೇಕು ಸ್ವಲ್ಪನಾದ್ರೂ ನೋವು ಕಡಿಮೆ ಆಗೋಕ್ಕೆ. ಅಷ್ಟೊಂದು ನೋವಿರುತ್ತೆ. ಆ ನೋವಿಂದ ನಿದ್ರೆ ಮಾಡೋಕ್ಕಾಗಲ್ಲ, ನಡಿಲಿಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಅವರಿಗೆ ನಾವು ಆಲ್ಮೋಸ್ಟ್ ರೂಮ್ ಸರ್ವಿಸೇ ಕೊಡೋದು. ಯಾಕೆಂದರೆ ಅಷ್ಟೊಂದು ರೆಸ್ಟ್ರಿಕ್ಷನ್ಸ್‌ಗಳು ನಡಿಬಾರದು, ಹೋಗಬಾರದು, ರೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತಾನೆ ಇರ್ತೀವಿ. ಸೊ ಈ ವಾತ ಹೇಗೆ ಶುರುವಾಗೋದು? ಇದು ಯಾಕೆ ಮಹಿಳೆಯರಲ್ಲಿ ಜಾಸ್ತಿ ಬರೋದು? ಇದರಿಂದ ಯಾಕೆ ಇಷ್ಟು ನೋವಾಗ್ತಾ ಇರೋದು? ಏನನ್ನೆಲ್ಲ ಮಾಡಿ ಇದನ್ನ ಕಂಟ್ರೋಲ್ ಮಾಡಬಹುದು ಅಂತ ನೋಡೋಣ. ಸೊ ಸಂಧಿವಾತ ಅಂತ ನಾನು ಫಸ್ಟ್ ಹೇಳಿರೋ ಥರಾನೇ ಓಸ್ಟಿಯೋ ಆರ್ಥರೈಟಿಸ್. ಆರ್ಥರೈಟಿಸ್ ಅಂದರೆ ಏನು? ನಮ್ಮ ಜಾಯಿಂಟ್ಸ್ಗಳಿಗೆ ಬರುವ ಇನ್ಫ್ಲಮೇಷನ್ ಕರೆಯುವ ಹೆಸರಿದೆ ಆರ್ಥರೈಟಿಸ್. ಐಟಿಸ್ ಅಂತ ಇರೋದು. ಸೊ ನಿಮ್ಮ ಜಾಯಿಂಟ್ ಎಸ್ಪೆಷಲಿ ಮಂಡಿ ಅಂತ ಜಾಯಿಂಟಿಗೆ ಇನ್ಫ್ಲಮೇಷನ್ ಆಗಿದೆ, ಅದಕ್ಕೆ ಸೌಕ್ಳಿ ಸ್ಟಾರ್ಟ್ ಆಗಿದೆ ಅಂತ ಇರುವಾಗ ಡಾಕ್ಟರ್ಸ್ ಕರೆಯುವ ಹೆಸರೇ ಈ ಸಂಧಿವಾತ ಅಂತಿರೋದು. ಇದು ಯಾರಿಗೆ ಎಲ್ಲ ಬರೋಕ್ಕೆ ಚಾನ್ಸಸ್ ಇರೋದು? ಒಂದು ಬಾಡಿ ಭಾರ, ಬಾಡಿ ವೆಯ್ಟ್ ಜಾಸ್ತಿ ಇರುವವರಿಗೆ, ತೂಕ ಜಾಸ್ತಿ ಇರುವವರಿಗೆ ಮಂಡಿ ನೋವು ಕಂಡು ಬರ್ತಾ ಇದೆ ಅಥವಾ ಸೌಕ್ಳಿ ಬೇಗನೆ ಶುರುವಾಗುತ್ತೆ. ಎರಡನೇದು ಕೊರತೆಗಳು ಬರುವಾಗ, ಯಾವುದೆಲ್ಲ ವಿಟಮಿನ್ಸ್ಗಳು ಮಿನರಲ್ಸ್ಗಳದ್ದು ಕೊರತೆ ನಿಮ್ಮ ಬಾಡಿಯಲ್ಲಿ ಇರುವಾಗ ಈ ಸೌಕ್ಳಿ ಬರುತ್ತೆ. ಮೂರನೇದು ಮಹಿಳೆಯರಲ್ಲಿ ಮುಟ್ಟು ನಿಂತಿದ ನಂತರ ಮೆನೋಪಾಸ್ ಪೀರಿಯಡ್ಸ್ ಸ್ಟಾಪ್ ಆದಮೇಲೇನು ಓಸ್ಟಿಯೋಪೋರೋಸಿಸ್ ಅಥವಾ ಈ ಸಂಧಿವಾತ ಕಂಡು ಬರ್ತಾ ಇದೆ. ಸೊ ಇದು ಈ ಪ್ರಾಸೆಸ್ ಏನು, ಇದು ಯಾಕೆ ಇಷ್ಟು ಪೇನ್ಫುಲ್ ಆಗೋದು, ಇದು ಹೇಗೆ ಇನ್ಫ್ಲಮೇಷನ್ ಬರೋದು ಅಂತ ನೋಡೋಣ. ಸೊ ಫಸ್ಟ್ನೇ ಕಾರಣ ಏನಂದ್ರೆ ಇದೊಂದು ಏಜ್ ಆದ್ಮೇಲೆನೆ ಯೂಶ್ವಲಿ ಕಂಡು ಬರೋದು. ಏಜ್ ರಿಲೇಟೆಡ್ ವೇರ್ ಅಂಡ್ ಟೇರ್ಸ್ ಅಂತ ಕರಿತೀವಿ. ಯಾಕೆಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಹೆಂಗೆ ಓಡಾಡೋದು, ನಾವು ಫುಲ್ ಆಕ್ಟಿವ್ ಆಗಿರ್ತೀವಿ. ಚಿಕ್ಕ ವಯಸ್ಸಲ್ಲಿ ನಾವು ಫುಲ್ಲು ಓಡಾಡ್ತಾ ಇರ್ತೀವಿ, ಓಡಿ ಓಡಿ ಎಲ್ಲ ಕೆಲಸಗಳು ಮಾಡೋದು, ಫುಲ್ ಆಕ್ಟಿವ್ ಆಗಿರ್ತೀವಿ. ಯಾಕೆಂದ್ರೆ ನಮ್ಮ ಬೋನ್ಸ್ ಎಲ್ಲ ಆ ಟೈಮಲ್ಲಿ ಸ್ಟ್ರಾಂಗ್ ಇದೆ, ಫಿಟ್ ಇದೆ. ಒಂದು ಏಜ್ ಆಗ್ತಾ ಬರುವಾಗ ನಾವು ಒಂದು ಆರ್ಗನ್ ಅಂದ್ರೆ ಆ ಜಾಯಿಂಟನ್ನ ಯೂಸ್ ಮಾಡಿ 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 ಏನಾಗುತ್ತೆ, ಅದು ಲೂಸ್ ಆಗುತ್ತಲ್ಲ. ಅದು ನಾವು ಯಾವುದೋ ಒಂದು ಆಬ್ಜೆಕ್ಟ್ ಆದ್ರೂ ಹಾಗೆ ಒಂದು ಆಬ್ಜೆಕ್ಟನ್ನ ನಾವು ತುಂಬಾನೇ ವರ್ಷ ಅದನ್ನ ಯೂಸ್ ಮಾಡ್ತಾ ಇರುವಾಗ ಅದ್ರದ್ದು ಕ್ವಾಲಿಟಿ ಕಡಿಮೆ ಆಗುತ್ತೆ, ಅದ್ರದ್ದು ಫೀಚರ್ಸ್ ಏನೇನೆಲ್ಲ ಇತ್ತೋ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇದು ಎಲ್ಲರದ್ದು ಬಾಡಿಗೆ ಆಗುತ್ತೆ, ಯಾರಿಗೂ ಏನು ಎಕ್ಸೆಪ್ಷನಲ್ ಏನಿಲ್ಲ. ಸೊ ನಮಗೆ ಎಲ್ಲರಿಗೂ ವಯಸ್ಸಾಗುತ್ತೆ. ವಯಸ್ಸಾಗುವಾಗ ಚಿಕ್ಕ ವಯಸ್ಸಲ್ಲಿ ಹೇಗೆ ನಮಗೆ ಚೆನ್ನಾಗಿ ಕಣ್ಣು ಕಾಣ್ತಾ ಇದ್ರು, ಮೈನ್ಯೂಟ್ ಥಿಂಗ್ಸ್ ಕೂಡ ಓದಕ್ಕೆ ಆಗ್ತಾ ಇದ್ರು, ಒಂದು ಏಜ್ ಆದ ಮೇಲೆ ಕಣ್ಣಿಂದು ವಿಷನ್ ಕಡಿಮೆ ಆಗುತ್ತಲ್ಲ, ಕಿವಿ ಕೇಳೋದು ಕಡಿಮೆ ಆಗುತ್ತೆ, ಸ್ಮೆಲ್ಗಳು ಗೊತ್ತಾಗೋದು ಕಡಿಮೆ ಆಗುತ್ತೆ. ಅದು ಕೆಪಾಸಿಟಿ ಕಡಿಮೆ ಆಗ್ತಾ ಬರೋದು. ಇದೇ ಥರನೇ ನಮ್ಮದು ಮಸಿಲ್ಸ್ಗಳಾಗಲಿ ಜಾಯಿಂಟ್ಸ್ ಆಗಲಿ ಏಜ್ ರಿಲೇಟೆಡ್ ಆಗಿ ವೇರ್ ಆ್ಯಂಡ್ ಟೈರ್ಗಳು ಬರುತ್ತೆ. ಹಂಗಿರುವಾಗ ಮಸಿಲ್ಸ್ಗಳು ಲೂಸ್ ಆಗುತ್ತೆ, ಬೋನ್ಸ್ಗಳು ವೀಕ್ ಆಗ್ತಾ ಬರುತ್ತೆ. ಆವಾಗ ಈ ಬೋನ್ಸ್ಗಳ ಮಧ್ಯದಲ್ಲಿ ಇರುವ ಈ ಫ್ಲೂಯಿಡ್ ಇರುತ್ತಲ್ಲ, ಆ ಫ್ಲೂಯಿಡ್ ಲೂಬ್ರಿಕೇಷನ್ಗೆ ಆಗಿರೋದು, ಫ್ಲೂಯಿಡ್ ಕಡಿಮೆ ಆಗುತ್ತೆ. ಆವಾಗ ಈ ಎರಡು ಬೋನ್ಸ್ಗಳು ಮಂಡಿ ಅಂತ ಅಂದ್ಕೊಳ್ಳಿ, ಅದು ರಬ್ಬಿಂಗಿಗೆ ಸ್ಟಾರ್ಟ್ ಆಗುತ್ತೆ, ಸೌಕ್ಳಿ ಅಂತ ಹೇಳೋದು. ಸೊ ಏಜ್ ರಿಲೇಟೆಡ್ ಸಂಧಿವಾತ ಬರೋದ್ರದ್ದು ಕಾರಣ ಇದು ಆಲ್ಮೋಸ್ಟ್ ಎಲ್ಲರಿಗೂ ಕಾಮನ್ ಇದೆ. ಎರಡನೇದು ತೂಕ ಜಾಸ್ತಿ ಇರೋದ್ರಲ್ಲಿ, ನಿಮ್ಮ ಹೈಟಿಗೆ ನೀವು ಎಷ್ಟು ಇರಬೇಕು ಅದಕ್ಕಿಂತಾನು ಜಾಸ್ತಿ ಬಾಡಿ ಭಾರ ನಿಮಗೆ ಬರ್ತಾ ಇದೆ ಅಂದರೆ ನೀವು ಎರಡು ಮಾಡಬೇಕು. ಒಂದು ನಿಮ್ಮ ಬಾಡಿ ವೆಯ್ಟನ್ನು ಇಳಿಬೇಕು, ತೂಕ ಕಡಿಮೆ ಮಾಡೋಕ್ಕಿರುವ ಆಹಾರ ಪದ್ಧತಿಗಳನ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲ ನಿಮಗೆ ಡಯಟ್ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ, ಎಕ್ಸಸೈಸ್ ನಾನು ಮಾಡೋದೇ ಇಲ್ಲ ಅಂತಿದ್ರೆ ಏನು ಮಾಡಬೇಕು? ನಿಮ್ಮ ಬಾಡಿ ವೆಯ್ಟ್ ಅಥವಾ ಹೆಚ್ಚಾಗುವ ತೂಕ ಬೇರ್ ಮಾಡೋಕ್ಕಿರಿಷ್ಟುವ ಸ್ಟ್ರೆಂಗ್ತು ನಿಮ್ಮ ಬೋನ್ಸ್ಗಳಿಗೆ ಕೊಡಬೇಕು. ಬೋನ್ಸಿಗೆ ಒಂದು 60 kg
ತೂಕನ ಬೇರ್ ಮಾಡೋಕ್ಕಿರುವಷ್ಟೇ ಕೆಪಾಸಿಟಿ ಇದೆ ಅಂತ ಅನ್ಕೊಳ್ಳಿ. ನಿಮ್ಮ ಹೈಟಿಗೆ ನೀವು 60 kg ಅಷ್ಟೇ ಇರಬೇಕು, ಬಟ್ ನೀವು 70 kg ಇದೆ. ಸೊ ಎಕ್ಸ್ಟ್ರಾ 10 kg ನಿಮ್ಮ ಬೋನ್ಸಿಗೆ ನೀವು ಕೊಡುವ ಭಾರ. ಅದು ನೀವು ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡುವಾಗ ಈ ಎಕ್ಸ್ಟ್ರಾ 10 kg ನಿಮ್ಮ ಮಂಡಿಗೆ ಬೀಳ್ತಾ ಇದ್ದೆ. ಮಂಡಿನೇ ಬಾಡಿದು ಇಡೀ ಭಾರ ಸಪೋರ್ಟ್ ಮಾಡೋದು, ಬೇರ್ ಮಾಡೋದು. ಸೊ ಇಷ್ಟು ಭಾರ ನಿಮ್ಮ ಮಂಡಿಗೆ ಬೀಳುವಾಗ ಆಟೋಮ್ಯಾಟಿಕಲಿ ನಿಮ್ಮದು ಮಂಡಿ ಬೋನ್ಸ್ಗಳು ವೀಕ್ ಆಗುತ್ತೆ. ಐದರ್ ಅದು ಅಷ್ಟು ಸ್ಟ್ರಾಂಗ್ ಆಗಕ್ಕಿರುವಷ್ಟು ಇರುವ ವ್ಯಾಯಾಮಗಳು, ಆಹಾರಗಳು ನೀವು ತಿನ್ನಬೇಕು. ನೀವು ನಿಮ್ಮ 70 kg ಬೇರ್ ಮಾಡೋಕ್ಕಿರುವಷ್ಟು ಸ್ಟ್ರೆಂತ್ ಕೊಡಬೇಕು ಒಂದು. ಇಲ್ಲ ಅಂದಿದ್ರೆ ನೀವು ವೆಯ್ಟ್ ಲಾಸ್ಗೆ ಇದು ಸ್ಟೆಪ್ಸ್ ಏನೇನೆಲ್ಲ ಇದೆಯೋ ಅದನ್ನು ನೀವು ಸ್ಟಾರ್ಟ್ ಮಾಡಬೇಕು. ಇದು ಎರಡೂ ನೀವು ಮಾಡ್ತಾ ಇಲ್ಲದೆ ಇರುವಾಗ ಏನಾಗುತ್ತೆ, ಇದು ನಿಮ್ಮದು ಮಂಡಿ ಅಂತ ಅನ್ಕೊಳ್ಳಿ, ಇದು ನಿಮ್ಮದು ಬಾಡಿ ಭಾರ ಇದ್ರದ್ದು ಮೇಲೆ ಬೀಳ್ತಾ ಇದೆ. ಸೊ ಇಷ್ಟು ಗ್ಯಾಪ್ ಇರುತ್ತೆ ನಿಮಗೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಭಾರ ಬಿದ್ದು 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 ಈ ಗ್ಯಾಪ್ ಅಂದಿರೋದು ಕಡಿಮೆ ಆಗುತ್ತೆ. ಕಡಿಮೆ ಆಗುವಾಗ ಈ ಎರಡು ಬೋನ್ಸು ಜಾಯಿನ್ ಆಗುತ್ತೆ. ಜಾಯಿನ್ ಅಂದರೆ ಸ್ಪೇಸಿಂಗ್ ಆಗಿ ರಬ್ಬಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ಎಷ್ಟು ವಾಕಿಂಗ್ ಮಾಡ್ತಾ ಇರ್ತೀರೋ ಅಷ್ಟು ಹೀಗೆ ರಬ್ಬಿಂಗ್ ಆಗುತ್ತೆ. ರಬ್ಬಿಂಗ್ ಆಗುವಾಗ್ಲೇ ಸೌಕ್ಲಿ ಬಂದಿದೆ ಅಂತ ನಾವು ಹೇಳೋದು. ಅದು ನಮಗೆ ಹೆಂಗೆ ಗೊತ್ತಾಗೋದು, ಮಂಡಿಯಿಂದ ಕರ್ 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 ಸೌಂಡ್ ಬರುತ್ತೆ. ಅದು ಹೇಗೆ ಆ ಸೌಂಡ್ ಬರೋದು, ಇದು ಎರಡು ರಬ್ಬಿಂಗ್ ಆಗುವಾಗ ಬರುವ ಸೌಂಡ್ ಇದೆ. ನಿಮಗೆ ಕೈಯಲ್ಲಿ ಇಟ್ಕೊಂಡು ಚೆಕ್ ಮಾಡುವಾಗ, ಡಾಕ್ಟರ್ ಚೆಕ್ ಮಾಡುವಾಗ ಕೇಳೋದು. ಇದು ಒನ್ಸ್ ನೀವು ಈ ರಬ್ಬಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದರೆ ಮತ್ತೆ ನಮ್ಮ ಡಾಕ್ಟರ್ ಹತ್ರ ಬಂದು ಇದನ್ನು ರಿವರ್ಸ್ ಮಾಡಬೇಕು, ಪೇಯ್ನ್ ಕಡಿಮೆ ಮಾಡಬೇಕು, ರಬ್ಬಿಂಗ್ ಮತ್ತೆ ಸೌಂಡ್ ಬರಬಾರ್ದು ಅಂತೆಲ್ಲ ಹೇಳಿದರೆ ನಮಗೆ 100% ಏನು ಇದನ್ನು ರಿವರ್ಸ್ ಮಾಡಿ ಕೊಡೋಕ್ಕಾಗಲ್ಲ. ಅದು ಯಾಕೆ ಅಂದರೆ, ಈಗ ನೀವೊಂದು ನಮ್ಮ ಸಾಧಕರಿಗೆ ನಾನು ಹೇಳುವ ಒಂದು ಎಕ್ಸಾಂಪಲ್ ಇರುತ್ತೆ. ಇದು ನಾವು ಪೆನ್ಸಿಲ್ ಯೂಸ್ ಮಾಡುವಾಗ ಏನಾದರೂ ತಪ್ಪು ಬರುವಾಗ ನಾವು ಇರೇಸರ್ ರಬ್ಬರಿಂದ ನಾವು ಅದನ್ನು ಇರೇಸ್ ಮಾಡ್ತೀವಿ. ಸೊ ಆ ರಬ್ಬರ್ ಥರ ನಾವು ನಮ್ಮ ಮಂಡಿನ ನಾನು ಕಂಪೇರ್ ಮಾಡಿ ಹೇಳೋದು. ನೀವು ಆ ರಬ್ಬರನ್ನ ಎಷ್ಟು ಯೂಸ್ ಮಾಡ್ತೀರೋ ಅದಷ್ಟು ಹೋಗುತ್ತೆ. ಅದನ್ನು ಯೂಸ್ ಮಾಡಿ ಅದರದ್ದು ಶೇಪು ಚೇಂಜ್ ಆಗುತ್ತೆ. ರೆಕ್ಟ್ಯಾಂಗಲ್ ಶೇಪಲ್ಲಿ ಇತ್ತು ಅಂತ ಅಂದ್ಕೊಳ್ಳಿ ಆ ಇರೇಸರು, ಅದನ್ನು ನೀವು ಎಷ್ಟು ಯೂಸ್ ಮಾಡ್ತೀರೋ ಆ ರೆಕ್ಟ್ಯಾಂಗಲ್ ಶೇಪ್ ಚೇಂಜ್ ಆಗುತ್ತೆ. ಮತ್ತೆ ಪುನಃ ರೆಕ್ಟ್ಯಾಂಗಲ್ ಶೇಪಿಗೆ ಮಾಡೋಕ್ಕಾಗಲ್ಲ ಅಲ್ಲ, ನಾವು ಹೊಸ ಇರೇಸರ್ನ ತಗೋಬೇಕಾಗತ್ತೆ. ಅದೇ ಥರನೇ ನೀವು ಎಷ್ಟು ರಬ್ಬಿಂಗ್ ಮಾಡಿಕೊಂಡು ಇಲ್ಲ ಎಷ್ಟು ಸೌಕ್ಳಿಯಾಗಿ ನಮ್ಮ ಆಸ್ಪತ್ರೆಗೆ ಬರ್ತೀರೋ, ನನ್ನ ಹತ್ರ ಬರ್ತಾ ಇದ್ದೀರೋ, ಅದರಿಂದಾನು ಒಂದು ಮುಂಚೆದ ಸ್ಟೇಜಲ್ಲಿ ನಮಗೆ ರಿವರ್ಸ್ ಮಾಡೋದು ಅಂದಿರೋದು ಕಷ್ಟ. ಅದ್ರದ್ದು ಎಕ್ಸ್ರೇ MRI ರಿಪೋರ್ಟಲ್ಲಿ ಎಲ್ಲ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 OA ಅಂತೆಲ್ಲ ತಗೊಂಬರ್ತಾರೆ. ಈ ಗ್ರೇಡ್ 3, 4 ಎಲ್ಲ ಇರುವಾಗ ಮತ್ತೆ ಅವರಿಗೆ ಕಂಪ್ಲೀಟ್ ರಿವರ್ಸಲ್ ಅಂದಿರೋದೆಲ್ಲ ಕಷ್ಟ. ಸೊ ಇದೆಲ್ಲ ಬರೋಕ್ಕಿಂತ ಮುಂಚೆನೇ ನೀವು ಪ್ರಿವೆಂಟ್ ಮಾಡಬೇಕು ಅಂತ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಿರಲ್ಲ ಎಲ್ಲರೂ. ಸೊ ಇದೆಲ್ಲ ಬರೋಕ್ಕಿಂತ ಮುಂಚೆನೇ ನಾನು ರಿಸ್ಕ್ ಫ್ಯಾಕ್ಟರ್ಸ್ಗಳು ನಿಮಗೆ ಒಂದೊಂದಾಗಿ ಹೇಳ್ತಾ ಇರೋದು. ಒಂದನೇದು, ನಿಮ್ಮ ಬಾಡಿ ವೆಯ್ಟು ಜಾಸ್ತಿ ಆಗ್ತಾ ಬರ್ತಾ ಇದೆ ಅಂದರೆ ನೀವು ಮುಂದಕ್ಕೆ ಏನು ಥಿಂಕ್ ಮಾಡಬೇಕು, ಈ ಥರ ಪ್ರೊಸೀಜರ್ಗಳು ಚೇಂಜಸ್ಗಳು ನಿಮ್ಮ ಬಾಡಿಯಲ್ಲಿ ಬರ್ತಾ ಇದೆ. ಫ್ಯೂಚರಲ್ಲಿ ನನಗೆ ಮಂಡಿ ನೋವು ಬರುತ್ತೆ, ರಬ್ಬಿಂಗ್ ಸ್ಟಾರ್ಟ್ ಆಗುತ್ತೆ. ಒನ್ಸ್ ರಬ್ಬಿಂಗ್ ಸ್ಟಾರ್ಟ್ ಆದರೆ ಅದು ಪುನಃ ಶೇಪ್ ಹೋಗುತ್ತೆ. ಶೇಪ್ ಹೋಗುವಾಗ ಏನಾಗೋದು, ಒಂದೇ ಶೇಪ್ ಇದು ನಮ್ಮ ಮಂಡಿ ಹಿಂಗೆ ರಬ್ಬಾಗಿ ಹೋಗುವಾಗ ನಮ್ಮ ಎರಡು ಕಾಲು ಹಿಂಗಿರುತ್ತೆ, ಒಂದೇ ಲೆವೆಲಲ್ಲಿ ಇರುತ್ತೆ. ಅದಕ್ಕೆ ನಾವು ಹಿಂಗೆ ನಡೆಯೋದು. ಇದು ಒಂದ್ರದ್ದು ಬೆಂಡ್ ಬರುತ್ತೆ. ಈ ಸೌಕಳಿ ಆಗಿ ಬೆಂಡ್ ಆಗುವಾಗ ಈ ಎರಡು ಕಾಲಿಂದು ಲೆಂತ್ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು ಕರೆಕ್ಟ್ ಇರುತ್ತೆ, ಒಂದು ಸ್ವಲ್ಪ ಕಡಿಮೆ. ಯಾವ ಮಂಡಿ ಬೆಂಡ್ ಆಗೋದು ಅದ್ರದ್ದು ಲೆಂತ್ ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗ ನಿಮ್ಮ ವಾಕಿಂಗ್ ಸ್ಟೈಲು ಚೇಂಜ್ ಆಗುತ್ತೆ. ಒಂದು ಗ್ರೇಡ್ 3, ಗ್ರೇಡ್ 4 ಇರುವ ಸಾಧಕರು ನಮ್ಮ ಆಸ್ಪತ್ರೆಗೆ ಬರುವಾಗ ಅವರು ನಡೆಯೋದು ಹಿಂಗೆ ನಡೆಯೋದು, ಅನಾಲ್ಜೆಸಿಕ್ ಗೇಟ್ ಅಲ್ವಾ, ಹಿಂಗೆ ನಡೆಯೋದು. ಅದು ಪೇಯ್ನಿಂದ ಹಂಗೆ ನಡೆಯೋದು. ಸೆಕೆಂಡ್ ಅವ್ರದ್ದು ಶೇಪೇ ಚೇಂಜ್ ಆಗೋಯ್ತು. ಆ ಚೇಂಜ್ ಆಗಿರೋ ಶೇಪನ್ನ ಅವ್ರು ಮುಂದಿನ ಥರ ಹೆಂಗೆ ನಡೀತಾ ಇದ್ರು ಅದೇ ಥರ ನಮಗೆ ಹಾಕ್ಕೊಡಿ ಅಂತ ಕೆಲವರು ಹೇಳ್ತಾರೆ. ಬಟ್ ನಮ್ಮ ಕೈಯಲ್ಲಿ ಅದಾಗಲ್ಲ. ನಾವು ಹೇಳಿದ್ರಲ್ಲ, ಒಂದು ಐದರ್ ನೀವು ಹೊಸ ಹಾಕಬೇಕು, ಹೊಸ ಒಂದು ಇರೇಸರ್ನ ತಗೋಬೇಕು, ಇಲ್ಲ ನಮಗೆ ಅದನ್ನು ರಿವರ್ಸ್ ಮಾಡುವಂಥದ್ದು ಸಾಧ್ಯ ಅಲ್ಲ. ಸೊ ಒಂದು, ನಿಮ್ಮ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ಟ್ರೀಟ್ಮೆಂಟ್ಸ್ಗಳು ಬೇಗನೆ ಸ್ಟಾರ್ಟ್ ಮಾಡಬೇಕು. ಎರಡನೇದು ನಾನು ಹೇಳಿರೋದು ಕೊರತೆಗಳಂದಿರೋದು. ಕೆಲವರಿಗೆ ಬಾಡಿ ವೆಯ್ಟ್ ಏನು ಜಾಸ್ತಿ ಇರಲ್ಲ, ತೆಳ್ಳಗಿರ್ತಾರೆ, ಆದ್ರೂ ಅವರಿಗೆ ಸಿವಿಯರ್ ಮಂಡಿ ನೋವು ಇರುತ್ತೆ, ಮಂಡಿ ಬಾವು ಇರುತ್ತೆ, ಅಲ್ಲಿ ಬಿಸಿ ಇರುತ್ತೆ, ತುಂಬಾ ಪೇಯ್ನ್ ಇರುತ್ತೆ. ಮತ್ತು ಅವ್ರಿಗೆ ಬಾಡಿ ವೆಯ್ಟ್ ಜಾಸ್ತಿ ಇಲ್ಲ ಆದರೆ ಅಲ್ಲಿ ಸೌಕ್ಳಿ ಹೇಗೆ, ಇದೂ ಸೌಕ್ಳಿ ಆಗೋದೆ. ಅದು ಸೌಕ್ಳಿ ಹೇಗೆ ಆಗಿರುತ್ತೋ ಅದು ಇದೆ. ಎರಡನೇ ಕಾರಣ ವಿಟಾಮಿನ್ಗಳು ಕೊರತೆಗಳು. ಅದರಲ್ಲಿ ಮೇಯ್ನ್ ಇರುವ ವಿಟಾಮಿನ್ ಇದೆ, ವಿಟಾಮಿನ್ D. ಎರಡನೇದು ಬೋನ್ಸಿಗೆ ಬೇಕಾಗಿರೋದು ಕ್ಯಾಲ್ಶಿಯಂ. ಮೂರನೇದು ಮಿನರಲ್ಸ್ಗಳಿದೆ, ಸಿಲಿಕಾ, ಬೋರಾನ್, ಕಾಂಡ್ರಾಯ್ಟಿನ್ ಸಲ್ಫೇಟ್, ಈ ಥರ ತುಂಬಾ ಮಿನರಲ್ಸ್ಗಳಿದೆ. ಇದೆಲ್ಲದು ನಮ್ಮ ಬೋನ್ಸಿಗೆ ಬೇಕಾಗಿರುವ ಆಹಾರಗಳು.
ನಾವು ಕಾಮನ್ ಆಗಿ ಕೇಳೋದು ಒಂದು ಬೋನ್ದು ವಿಟಮಿನ್ ಅಂತ ನಾವು ಹೇಳುವಾಗಲೇ ನಮಗೆ ಬರೋದಿದೆ ಕ್ಯಾಲ್ಶಿಯಂ ಅಂತಿರೋದು. ಬಟ್ ನೀವು ಕ್ಯಾಲ್ಶಿಯಂ ನನ್ನ ಬಾಡಿಯಲ್ಲಿ ಬರಬೇಕು, ಬೋನ್ಸ್ ಸ್ಟ್ರೆಂತ್ ಆಗಬೇಕು ಅಂತ ಅಂದ್ಕೊಂಡು ಎಷ್ಟು ಗ್ಲಾಸ್ ಹಾಲು ಕುಡಿದ್ರೂ ಇಲ್ಲ ಫಿಶ್ ತಿಂದ್ರೂ, ಕ್ಯಾಲ್ಶಿಯಂ ಇರುವ ಯಾವುದು ಆಹಾರಗಳು ತಿಂದ್ರೂ ಕ್ಯಾಲ್ಶಿಯಮ್ಮು ಬೋನ್ಸಿಗೆ ಅಬ್ಸಾರ್ಬ್ ಆಗೋಕ್ಕೆ ಏನು ಬೇಕು? ವಿಟಮಿನ್ ಡಿ ಅಂದಿರೋದು ಬೇಕು. ಸೊ ನೀವು ಏನು ಮಾಡಬೇಕು? ಮಂಡಿ ನೋವು ಅಂತ ಅಲ್ಲ, ಯಾವತ್ತೂ ನೋವಾಗಲಿ, ಕತ್ತು ನೋವು, ಮಂಡಿ ನೋವು, ಭುಜದ ನೋವು, ಇಲ್ಲ ಸೊಂಟ ನೋವು, ಏನು ನೋವಿದ್ರೂ ಫಸ್ಟ್ ಚೆಕ್ ಮಾಡಬೇಕಾಗಿರುವ ಬ್ಲಡ್ ಟೆಸ್ಟ್ ಇದೆ ವಿಟಮಿನ್ ಡಿ ಅಂತಿರೋದು. ವಿಟಮಿನ್ ಡಿಯು 30ಕ್ಕಿಂತ ಜಾಸ್ತಿ ಇದ್ದರೆ ಸಫಿಷಿಯೆಂಟ್ ಆಗಿದೆ ಅಂತ. ಆದ್ರೂ ನಮ್ಮ ರೆಫರೆನ್ಸ್ ರೇಂಜ್ ಅಂತಿರೋದು 50 ಇರುತ್ತೆ. ಈಗ 35 ಇದ್ರೂ ಅದು ಕಡಿಮೆನೇ. ಒಂದು 50 to 70 ಇಲ್ಲ 50ಕ್ಕಿಂತ ಜಾಸ್ತಿ ಇದ್ದರೆ ನಿಮಗೆ ಏನೋ ನೋವುಗಳು ಇರಲ್ಲ, ನೀವು ತಗೋತಾ ಇರುವ ಎಲ್ಲ ಮಿನರಲ್ಸ್ಗಳು, ನ್ಯೂಟ್ರಿಯೆಂಟ್ಸ್ಗಳು ನಿಮ್ಮ ಬೋನಿಗೆ ಹೋಗುತ್ತೆ. ಸೊ ವಿಟಮಿನ್ ಡಿ ಬ್ಲಡ್ ಟೆಸ್ಟ್ ಕಂಪಲ್ಸರಿ ಮಾಡಬೇಕು. 99% ಪೇಯ್ನ್ಗಳಾಗಿ ನಮ್ಮ ಆಸ್ಪತ್ರೆಗೆ ಬರುವವರಿಗೆ ನಾನು ಟೆಸ್ಟ್ ಮಾಡಿಸೋದಿದೆ ವಿಟಮಿನ್ ಡಿ. ಅದರಲ್ಲಿ 100% ಎಲ್ಲರಿಗೂ ವಿಟಮಿನ್ ಡಿ ಕೊರತೆ ಇರುತ್ತೆ. ಸೊ ವಿಟಮಿನ್ ಡಿ ಟೆಸ್ಟ್ ಮಾಡಿ ಫಸ್ಟು. ಎರಡನೇದು, ಯೂಶ್ವಲಿ ಎಲ್ಲ ಡಾಕ್ಟರ್ಸ್ಗಳು ನೋವಂದಿರುವಾಗ ಒಂದು ವಿಟಮಿನ್ ಡಿಯೋ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಗಳು ಕೊಡ್ತಾರೆ. ಅದು ತಗೊಳ್ತೇ ಇಲ್ಲದೆ ಇರುವವರು ತುಂಬ ಕಡಿಮೆ. ಸೊ ನೀವು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ಗಳು ತಗೊಳ್ಳುವಾಗ ಬರೀ ಕ್ಯಾಲ್ಶಿಯಮ್ಮು, ವಿಟಮಿನ್ ಡಿಯು, ಮೆಗ್ನೀಷಿಯಮ್ ಇರೋ ಟ್ಯಾಬ್ಲೆಟ್ಸ್ಗಳನ್ನ ಅಷ್ಟೇ ತಗೊಳ್ಳದೆ ಇರೋದಕ್ಕೇ ಆದಷ್ಟು ಟ್ರೈ ಮಾಡಿ. ಏಕೆಂದರೆ ನಮ್ಮ ಬೋನ್ಸಿಗೆ ಅದಷ್ಟೇ ಸಾಕಾಗಲ್ಲ, ಎಲ್ಲ ಮಿನರಲ್ಸ್ಗಳು ಬೇಕು. ಬರೀ ಕ್ಯಾಲ್ಶಿಯಮು, ಮೆಗ್ನೀಷಿಯಮು ಅಷ್ಟೇ ಕೊಟ್ಬಿಟ್ರೆ ಮಿಕ್ಕಿರೋ ಮಿನರಲ್ಸ್ಗಳದೆಲ್ಲ ಕತೆ ಏನು? ಸೊ ನೀವೊಂದು ಸಪ್ಲಿಮೆಂಟ್ ಸೆಲೆಕ್ಟ್ ಮಾಡುವಾಗ ಆದಷ್ಟು ಎಲ್ಲ ಮಿನರಲ್ಸ್ಗಳು, ವಿಟಮಿನ್ ಡಿಯು, ಮೆಗ್ನೀಷಿಯಮು, ಕ್ಯಾಲ್ಶಿಯಮ್ ಇದು ಒಟ್ಟಿಗೆ ಬರೋ ಥರ ಯಾವ್ದಾದ್ರು ಸಪ್ಲಿಮೆಂಟ್ ಇದೆಯೋ ಇಲ್ವೋ ಅಂತ ನೋಡಿ ಅದನ್ನು ಸಪ್ಲಿಮೆಂಟೇಷನ್ ಆಗಿ ಕೊಡಬೇಕಾಗತ್ತೆ. ಸೊ ಆದಷ್ಟು ನಿಮಗೆ ಆಹಾರಗಳಲ್ಲಿ ನಾನ್ ವೆಜ್ ತಗೊಳ್ಳೋರುಗಳಾದರೆ ಆದಷ್ಟು ಮಾಂಸಗಳನ್ನ ಸೇರ್ಸೋಕ್ಕೆ ಟ್ರೈ ಮಾಡಿ. ತಗೊಳ್ಳುವಾಗ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ಗಳನ್ನ ಕಡಿಮೆ ಮಾಡಬೇಕು. ಎರಡು ಒಂದೇ ರೇಷೋದಲ್ಲಿ ತಗೋಬಾರದು. ಯಾಕೆಂದರೆ ಫಿಶಲ್ಲಿ, ಚಿಕನಲ್ಲಿ ಅಥವಾ ಮಟನಲ್ಲಿ, ಮೊಟ್ಟೆಯಲ್ಲಿ ಎಲ್ಲ ಪ್ರೋಟೀನ್ಸು, ಕ್ಯಾಲ್ಶಿಯಮ್ಮು, ಬೋನ್ಸಿಗೆ ಬೇಕಾಗಿರುವ ಎಲ್ಲ ಮಿನರಲ್ಸ್ಗಳು ಧಾರಾಳವಾಗಿ ಇದೆ. ಒಮೆಗಾ 3 ಇದೆ. ಬಟ್ ಸಸ್ಯಾಹಾರಿಗಳಿಗೆ ಬರುವಾಗ ಇದೆಲ್ಲ ಸಿಗೋದು ಕಡಿಮೆ. ಕಂಪ್ಲೀಟ್ ಪ್ರೋಟೀನ್ ಸಿಗಲ್ಲ, ಅಷ್ಟೊಂದು ಕ್ಯಾಲ್ಶಿಯಂ ಆಗಲಿ, ಒಮೆಗಾ 3 ಆಗಲಿ ಯಾವುದೂ ಸಿಗಲ್ಲ. ನೀವು ಸಸ್ಯಾಹಾರಿಗಳಾದರೆ ಸಪ್ಲಿಮೆಂಟು ಕಂಪಲ್ಸರಿ ಟೈಮ್ ಬೀಗಿಗೆ ತಗೋಬೇಕು. ಎರಡನೇದು, ಆಹಾರಗಳು ಯಾವುದೆಲ್ಲ ಸಿಗುತ್ತೆ ಅಂತ ಡಾಕ್ಟ್ರ್ ಹತ್ರ ಕೇಳಿ ಆಹಾರಗಳನ್ನ ಸೇರಿಸೋಕ್ಕೆ ಟ್ರೈ ಮಾಡಬೇಕು. ಇದು ಎರಡನೇ ರೀಸನ್. ಯಾವುದು ಹೇಳಿರೋದು? ಕೊರತೆಗಳು ಬಗ್ಗೆ. ಕೊರತೆಗಳು ಗೊತ್ತಾಯ್ತಲ್ಲ, ವಿಟಮಿನ್ ಡಿ ಚೆಕ್ ಮಾಡಿ, ಕ್ಯಾಲ್ಶಿಯಂ ಚೆಕ್ ಮಾಡಿ, ಕಡಿಮೆ ಇದ್ದರೆ ನೀವು ಸಪ್ಲಿಮೆಂಟ್ಸ್ಗಳು ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿ. ಇನ್ನೊಂದು ಡೆಫಿಷಿಯನ್ಸಿ ಇದೆ, ಚೆಕ್ ಮಾಡೋಕ್ಕೆ ಆಗದೇ ಇರುವ ಡೆಫಿಷಿಯನ್ಸಿ ಇದೆ, ಪ್ರೋಟೀನ್ ಡೆಫಿಷಿಯನ್ಸಿ ಅಂತ ಇರುತ್ತೆ. ಅದಕ್ಕೆ ಬ್ಲಡ್ ಟೆಸ್ಟ್ಗಳೇನೂ ಇಲ್ಲ. ಅದು ನೀವು ಮಸಲ್ ನಿಮಗೆ ಎಷ್ಟು ಸ್ಟ್ರೆಂತ್ ಇದೆ ಅಂತ ನೋಡಿ. ಮಸಲ್ಸ್ಗಳು ಪ್ಲಂಪಿ ಇದೆ, ಲೂಸ್ ಇದೆ, ಹೇರ್ ಫಾಲ್ ಇದೆ, ಸ್ಟ್ರೆಂತೇ ಇಲ್ಲ, ಶಕ್ತಿ ಇಲ್ಲ ಅಂತಿದ್ರೆ ಅದು ತೋರಿಸೋದು ನಿಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಪ್ರೋಟೀನ್ ಇಲ್ಲ ಅಂತ. ನೀವು ಎಷ್ಟು kg ವೆಯ್ಟ್ ಇದೆಯೋ 1 kgಗೆ 1 ಗ್ರಾಮ್, 60 kg ಇದ್ದರೆ 60 ಗ್ರಾಮ್ ಪ್ರೋಟೀನು ಡೈಲಿ ನೀವು ತಗೊಳ್ಳೇಬೇಕು. ಅದು ಪ್ರೋಟೀನ್ ಡೆಫಿಷಿಯನ್ಸಿಗಳು, ಕೊರತೆಗಳಿಂದ ಬರೋದು. ಮೂರನೇದು ಕಾರಣ ಏನೇ ಇರ್ಬೋದು, ಕೆಲವರಿಗೆ ಏನಾದರೂ ಆಕ್ಸಿಡೆಂಟ್ ಆಗಿ ಏನಾದರೂ ಇಂಜುರಿ ಆಗುವಾಗ ಆ ಇಂಜುರಿ ಫ್ಯೂಚರಲ್ಲಿ ಆಗೋಕ್ಕೆ ಲಿಗಮೆಂಟ್ ಟೈರ್ಗಳೆಲ್ಲ ಆಗಿ ಮಂಡಿ ನೋವು ಅಂದದು ಬರೋಕ್ಕೆ ಚಾನ್ಸಸ್ ಇದೆ. ಸೊ ಲಿಗಮೆಂಟ್ ಟೈರೆಲ್ಲ ನಮಗೆ ಡಯಟಲ್ಲಿ ಏನು ಫಿಕ್ಸ್ ಮಾಡೋಕ್ಕಾಗಲ್ಲ, ಮೇ ಬಿ ಸರ್ಜಿಕಲ್ ಫಿಕ್ಸೇಷನಿಗೆ ಹೋಗಬೇಕಾಗುತ್ತೆ. ಅದು ನಿಮ್ಮ ಆರ್ಥೋಪೆಡಿಕ್ ಹತ್ರನೇ ಡಿಸ್ಕಸ್ ಮಾಡಿ ಅದಕ್ಕೆ ಏನೇನೆಲ್ಲ ಸೊಲ್ಯೂಷನ್ಸ್ಗಳಿದೆ ಅಂತ ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು. ಕೆಲವರಿಗೆ ಕ್ಯಾಪ್ಸುಲೈಟಿಸು, ಬರ್ಸೈಟಿಸು ಆ ಥರ ಕೆಲವೊಂದು ಇನ್ಫ್ಲಮೇಷನ್ಸ್ಗಳಿರುತ್ತೆ. ಪ್ರಾಪರ್ ಡಯಾಗ್ನೋಸಿಸ್ ಮಾಡಿ ಏನಂತ MRIನ ಇಲ್ಲವ ಎಕ್ಸ್ಪರ್ಟ್ಸಿಂದ ಒಪಿನಿಯನ್ಸ್ ತಗೊಂಡು ಕರೆಕ್ಟಾಗಿ ಅದಕ್ಕೆ ಟ್ರೀಟ್ಮೆಂಟ್ಸ್ಗಳು ತಗೋಬೇಕು. ಇನ್ನೊಂದು ಕಂಡೀಷನ್ ನಾನು ಹೇಳಿದ್ದೆ, ಮೆನೋಪಾಸ್, ಮುಟ್ಟು ಸ್ಟಾಪ್ ಆಗಿದ ನಂತರ ಮಹಿಳೆಯರಲ್ಲಿ ಮಂಡಿ ನೋವು ಕಾಮನ್ ಇದೆ ಅಂತ. ಯಾಕೆ ಕಾಮನ್ ಇರೋದು? ಈಸ್ಟ್ರೋಜನ್ ಡೌನ್ ಆಗುತ್ತೆ ಮಹಿಳೆಯರ ಬಾಡಿಯಲ್ಲಿ. ಸೊ ಈಸ್ಟ್ರೋಜನ್ ಕಡಿಮೆ ಆಗುವಾಗ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಸೊ ನಮ್ಮ ಬೋನಿಂದ ಸ್ಟೋರ್ಡ್ ಆಗಿರುವ ಕ್ಯಾಲ್ಶಿಯಮನ್ನು ಬಾಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದೆಲ್ಲ ಪೀರಿಯಡ್ಸ್ ಸ್ಟಾಪ್ ಆದ ನಂತರ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತಗೊಂಡು ಅಥವಾ ಕ್ಯಾಲ್ಶಿಯಂ ಇರುವ ಆಹಾರಗಳು ತಗೊಂಡು ಎಂಥ ಉಪಯೋಗ ಇಲ್ಲ. ನೀವು ಚಿಕ್ಕ ವಯಸ್ಸಲ್ಲಿನೇ ಒಳ್ಳೆ ಕ್ಯಾಲ್ಶಿಯಂ ಇರುವ ಆಹಾರಗಳನ್ನ ತಗೊಂಡು ಬೋನ್ಸ್ಗಳಿಗೆ ಫಿಕ್ಸಡ್ ಡೆಪಾಸಿಟ್ ಮಾಡಿಡಬೇಕು. ಸೊ ನೀವು ಈಗ ಯಾವ ಏಜಲ್ಲಿ ಈ ವಿಡಿಯೋ ನೋಡ್ತಾ ಇರೋದು ಅಂತ ನೋಡಿ. ಆಲ್ರೆಡಿ ಪೀರಿಯಡ್ಸ್ ಸ್ಟಾಪ್ ಆಗಿದ ನಂತರ ವಿಡಿಯೋ ನೋಡ್ತಾ ಇದೆ ಅಂದರೆ ಮಹಿಳೆ ಅಂದರೆ ಈಗ ಪೀರಿಯಡ್ಸಲ್ಲಿ ರನ್ನಿಂಗಲ್ಲಿರುವವರಿಗೆ ಈ ವಿಡಿಯೋ ಶೇರ್ ಮಾಡಿಕೊಂಡು ಅವರಿಗೆ ಹೇಳ್ಕೊಡಿ, ಕ್ಯಾಲ್ಶಿಯಮ್ನ ನೀವು ಈ ಮೊಮೆಂಟಲ್ಲಿ ತಗೊಂಡು ಫಿಕ್ಸಡ್ ಡೆಪಾಸಿಟ್ ಮಾಡಿಡಬೇಕು. ಒಂದು ಮಂಡಿ ನೋವು ಬಂದಿದ ನಂತರ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಉಪಯೋಗ ಇಲ್ಲ. ಫಸ್ಟೇ ನೀವು ಡೆಪಾಸಿಟ್ ಮಾಡಿಡಬೇಕಾದ್ರೆ
ಇಟ್ಟಿದ್ದಿದ್ರೆ ಪೀರಿಯಡ್ಸ್ ಸ್ಟಾಪ್ ಆದಮೇಲೆ ನಿಮಗೆ ಯಾವತ್ತೂ ನೋವುಗಳು, ಓಸ್ಟಿಯೋಪೋರೋಸಿಸ್ಸು, ಮಂಡಿ ನೋವು ಯಾವ ಥರ ಅಂದರೆ ಒಂದು 80% ಚಾನ್ಸಸ್ಗಳು ಕಡಿಮೆ ಇದೆ. ಸೊ ಆದಷ್ಟು ಮಹಿಳೆಯರು ನ್ಯೂಟ್ರಿಯನ್ ರಿಚ್ ಆಗಿರುವ ಆಹಾರಗಳನ್ನ ಸೇರಿಸೋಕ್ಕೆ ಮಹಿಳೆಯರು ಮೇಯ್ನಾಗಿ ಗಮನ ಕೊಡಬೇಕಾಗಿರೋದು. ಯಾಕೆಂದರೆ ಪ್ರಾಬ್ಲಮ್ಸ್ಗಳು ಮಹಿಳೆಯರಿಗೆ ಜಾಸ್ತಿ ಬರೋದು, ಹಾರ್ಮೋನಲ್ ಇಶ್ಯೂಸ್ಗಳು, ಪೀರಿಯಡ್ಸ್ ಸ್ಟಾಪ್ ಆಗಿ ಮೇಲಿರುವ ಕಾಂಪ್ಲಿಕೇಶನ್ಸ್ಗಳು. ಸೊ ನ್ಯೂಟ್ರಿಯನ್ಸ್ಗಳು ನಮಗೆ ಸ್ವಲ್ಪ ಹೆಚ್ಚು ಬೇಕಾಗುತ್ತೆ. ಸೊ ನಿಮ್ಮದು ಡಯಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡೋಕ್ಕಂಥದ್ದು ಆದಷ್ಟು ಟ್ರೈ ಮಾಡಿ. ಇದಕ್ಕಿರುವ ಟ್ರೀಟ್ಮೆಂಟ್ಸ್ಗಳು ಏನೆಲ್ಲ ಅಂತ ನೋಡೋಣ. ನಾನು ಹೇಳಿರೋ ಕಾರಣಗಳು ನಿಮಗೆ ಗೊತ್ತಾದರೆ ಟ್ರೀಟ್ಮೆಂಟ್ಸ್ಗಳು ಇವಾಗ ನಿಮಗೆ ಗೊತ್ತಾಗಿರುತ್ತೆ. ವೆಯ್ಟ್ ಲಾಸು ಮೇಜರ್ ಟ್ರೀಟ್ಮೆಂಟು. ನೀವು ಎಷ್ಟೋ ವೆಯ್ಟ್ ಇದ್ದರೂ ಕೂಡ ಮಂಡಿ ನೋವು ಬಂದುಬಿಟ್ರೆ ಒಂದು 2 to 3 kg ನೀವು ವೆಯ್ಟ್ ಲಾಸ್ ಆಗಲೇಬೇಕು. ಒಂದನೇದು. ಎರಡನೇದು ಡೆಫಿಷಿಯನ್ಸಿಗಳಿದೆಯೋ ಚೆಕ್ ಮಾಡಿ, ಡೆಫಿಷಿಯನ್ಸಿ ಕ್ಲಿಯರ್ ಮಾಡೋಕ್ಕೆ ಸಪ್ಲಿಮೆಂಟು, ಆಹಾರ ಯಾವುದು ಬೆಸ್ಟು ಅಂತ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಸಪ್ಲಿಮೆಂಟ್ಸ್ಗಳು ಸ್ಟಾರ್ಟ್ ಮಾಡಿ ಅಥವಾ ಡಯಟನ್ನು ಚೇಂಜ್ ಮಾಡಿ. ಮೂರನೇದು ಪೇಯ್ನ್ ಮ್ಯಾನೇಜ್ಮೆಂಟು. ಮಾತ್ರೆಗಳು, ಪೇಯ್ನ್ ಕಿಲ್ಲರ್ಸ್ಗಳು ಯೂಶ್ವಲಿ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡೋದು, ನಾವು ಆದಷ್ಟು ಅದನ್ನು ಪ್ರಮೋಟ್ ಮಾಡಲ್ಲ. ತುಂಬ ಸಿವಿಯರ್ ಇದ್ದರೆ ನಮಗೆ ಬೇರೆ ದಾರಿನೂ ಇಲ್ಲ, ತಗೊಳ್ಳೇಬೇಕಾಗತ್ತೆ. ಡ್ರಗ್ಲೆಸ್ ಆಗಿರುವ ಕೆಲವೊಂದು ಥೆರಪೀಸ್ಗಳಿದೆ ನ್ಯಾಚುರೋಪತಿಯಲ್ಲಿ, ಫಿಸಿಯೋಥೆರಪಿ, ಅಕ್ಯುಪಂಚರು, ಕೆಲವೊಂದು ಪ್ಯಾಕ್ಗಳಿರುತ್ತೆ. ಆಯುರ್ವೇದದಲ್ಲಿ ಬಸ್ತಿ ಚಿಕಿತ್ಸೆಗಳಿರುತ್ತೆ. ಇದೆಲ್ಲ ಬೋನ್ ಸ್ಟ್ರೆಂಥನಿಂಗಿಗೆ ಹೆಲ್ಪ್ ಆಗೋದು. ಟ್ಯಾಬ್ಲೆಟ್ಸ್ಗಳಿಲ್ಲದೆ ಪೇಯ್ನ ಮ್ಯಾನೇಜ್ ಮಾಡೋಕ್ಕಿರುವ ಕೆಲವೊಂದು ಆಲ್ಟರ್ನೇಟಿವ್ ಥೆರಪೀಸ್ಗಳಿದೆ ನಾನು ಹೇಳಿರೋದು. ನಾಲ್ಕನೇದು ಆಲ್ರೆಡಿ ಗ್ರೇಡ್ 4 ಆಗಿದ್ದೆ. ಇನ್ನು ನಾವೀಗ ಹೇಳಿರೋ 3 ದಾರಿಗಳು ಟ್ರೈ ಮಾಡಿ ಏನೂ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತಿದ್ರೆ ಲಾಸ್ಟ್ ಆಪ್ಷನ್ ಇದೆ ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಅಂತಿರೋದು. ಇದೆಲ್ಲ ಬೇಗನೆ ನೀವು ಕಂಡಿಡಿದು ಸ್ಟಾರ್ಟ್ ಮಾಡ್ತಾ ಇದೆ ಅಂದರೆ ಆ ಸ್ಟೇಜಿಗೆ ಹೋಗುವ ಅವಶ್ಯಕತೆ ಇಲ್ಲ. ಬಟ್ ಆಲ್ರೆಡಿ ಇದೆಲ್ಲ ಆಗಿದ್ದ ನಂತರ ನೀವು ಈ ವಿಡಿಯೋ ನೋಡ್ತಾ ಇದ್ದೆ, ಇನ್ನೇನು ಎಲ್ಲ ಟ್ರೈ ಮಾಡಾಯಿತು, ಫಿಸಿಯೋಥೆರಪಿನೂ ಆಯುರ್ವೇದನೂ ಎಲ್ಲ ಟ್ರೈ ಮಾಡಾಯಿತು, ಏನೂ ಉಪಯೋಗ ಇಲ್ಲ, ನೋವು ಹಾಗೇ ಇದ್ದರೆ ಮತ್ತು ನಮಗೆ ಬೇರೆ ಆಪ್ಷನೇ ಇಲ್ಲ. ಈಗ ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಅಂತ ನಾನು ಹೇಳೋದು ಅಷ್ಟೊಂದು ಈಸಿ ಏನಲ್ಲ. ಅದು ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ಡಾಕ್ಟರ್ ಮಾಡಬೇಕಾಗಿರೋದು. ಮತ್ತು ನೀ ರೀಪ್ಲೇಸ್ಮೆಂಟ್ ನೀವು ಸರ್ಜರಿ ಮಾಡಿದ್ರು ಮಂಡಿಗೆ ಸ್ಟ್ರೆಂತ್ ಇಲ್ಲ, ತೂಕ ಇಳಿದಿಲ್ಲ ಅಂತಿದ್ರೆ ಮತ್ತೇನು ಸರ್ಜರಿ ಆದಮೇಲೇನು ನಿಮಗೆ ಸೌಕಳಿ ಬರೋಕ್ಕೆ ಚಾನ್ಸಸ್ ಇದೆ. 100% ಸಕ್ಸಸ್ ರೇಟು ಯಾವ ಡಾಕ್ಟರ್ಸ್ಗಳು ಹೇಳಲ್ಲ. ಸೊ ಡಾಕ್ಟರ್ಸದು ಒಪಿನಿಯನ್ ತಗೊಂಡು ಅಷ್ಟೇ ನೀವು ನೀ ರೀಪ್ಲೇಸ್ಮೆಂಟ್ ಸರ್ಜರಿಗೆ ಹೋಗಬೇಕಾಗಿರೋದು. ಅಥವಾ ಅದಕ್ಕೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ನೀವು ಫಿಸಿಯೋಥೆರಪಿಯಲ್ಲಿ ನಿಮಗೆ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳು ಹೇಳ್ಕೊಡ್ತಾರೆ. ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳು ತುಂಬ ಇಂಪಾರ್ಟೆಂಟು. ಸ್ಟ್ರೆಂಥನಿಂಗ್ ಮಾಡಿ ತೂಕ ಇಳಿದು ಸರ್ಜರಿಗೆ ಹೋಗಬೇಕಾಗುತ್ತೆ. ಅದ ನಂತರನೂ ಎಕ್ಸಸೈಸ್ಗಳನ್ನ ನೀವು ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಸೊ ಅದಿಷ್ಟು ನನಗೆ ಸಂಧಿವಾದದ ಬಗ್ಗೆ ಹೇಳೋಕ್ಕಿರೋದು. ಬರೋಕ್ಕಿಂತ ಮುಂಚೆನೇ ಆದಷ್ಟು ಪ್ರಿವೆಂಟ್ ಮಾಡಿ. ಯಾಕೆಂದರೆ ಬಂದಾದ ಮೇಲೆ ಇರುವ ಪೇಯ್ನು ನಾವು ತುಂಬಾ ಸಾಧಕರನ್ನ ನೋಡಿದ್ದೆ. ನಾವು ಹೇಳೋ ಥರ ಅಷ್ಟು ಈಸಿ ಅಲ್ಲ. ನೋವು ಅನುಭವಿಸಿರೋದಕ್ಕಷ್ಟೇ ಅದರದ್ದು ಇಂಟೆನ್ಸಿಟಿ ಗೊತ್ತಾಗೋದು. ತುಂಬಾ ಪೇಯ್ನ್ ಇರುತ್ತೆ, ನಿದ್ರೆ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಎದ್ದು ನಡಿಲಿಕ್ಕಾಗಲ್ಲ, ಬಾವು ಇರುತ್ತೆ, ಕೆಲಸನೇ ಮಾಡೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಸ್ಟೆಪ್ಸ್ ಹತ್ತೋಕ್ಕಾಗಲ್ಲ, ಅವರು ಪ್ರೊಫೆಷನ್ ಏನಿದು ಅದಕ್ಕೆ ಹೋಗೋಕ್ಕಾಗಲ್ಲ. ತುಂಬಾ ಸಫರಿಂಗ್ ಆಗುವ ಸಾಧಕರು ನಾನು ನೋಡಿದ್ದೇನೆ. ಸೊ ಇದೆಲ್ಲ ಬರೋಕ್ಕಿಂತ ಮುಂಚೆ ಆದಷ್ಟು ಪ್ರಿವೆಂಟ್ ಮಾಡಿಕೊಳ್ಳಿ. ಈ ಥರ ಏನಾದರೂ ಈಗ ಮಿಡಲ್ ಸ್ಟೇಜಲ್ಲಿ ಇದೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದರೆ ಬಂದು ಟ್ರೀಟ್ಮೆಂಟ್ಸ್ಗಳನ್ನ ತಗೊಂಡು ಕರೆಕ್ಟಾಗಿ ಡಿಸ್ಕಸ್ ಮಾಡಿ ಏನು ಮಾಡಬೇಕು ಮುಂದಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ, ಉಪಕಾರ ಆಗಿದೆ ಅಂತ ಅನಿಸಿದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದ.